ಬುದ್ಧಿವಂತರು ನಾವು. ಎಷ್ಟು ಮಟ್ಟಿಗೆ ಬುದ್ಧಿವಂತರು ಅಂದರೆ ದೇವ್ರಿಗೂ ಮೋಸ ಮಾಡೋದು ನಿಂತೀವಿ. ನಗರಕೆರೆ ಅಂಥದ್ದೊಂದು ಗ್ರಾಮ. ಇಬ್ಬರು ದಾಂಪತ್ಯ, ಗಂಡ ಹೆಂಡತಿ, ಬಡತನ, ಕೂಲಿ ಕೆಲಸವೇ ಜೀವನಾಧಾರ. ಒಂದೇ ಒಂದು ಎಮ್ಮೆ ಸಾಕಿದ್ಲ ಎಮ್ಮ, ಅದರಲ್ಲೇ ಜೀವನ ನಡೀತಿತ್ತು. ಏನಪ್ಪ ವ್ಯತ್ಯಾಸ ಅಂದರೆ, ಹೆಂಡತಿಗೆ ದೇವರು ಅಂದರೆ ಭಾಳ ಭಕ್ತಿ, ಗಂಡನಿಗೆ ಮಾತ್ರ ದೇವ್ರ ಕಂಡ್ರೆ ಆಯ್ತಿರ್ಲಿಲ್ಲ. ಆ ತಾಯಿ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಕೈಲೆಡ್ ಗಂಧದ ಕಡ್ಡಿ ಹಿಡ್ಕೊಂಡು ಮನೆಯಲ್ಲಿರೋ ಕಿಟಕಿ, ತಪ್ಪಲೆ, ಚೊಂಬು ಎಲ್ಕ ಪೂಜೆ ಮಾಡೋಳು. ಇವನು ಮನಗುತ್ತಾವೆ ಬೈವ, ಮನೆಗೇನು ಬೆಂಕಿಂಕಿ ಹಾಕ್ಬಿಟ್ಟು ಹಂಗಮ್ಮಿ ಅಂತ. ಅದು ಯಾಕಂಗಂದು ಸುಮ್ಮಿರಪ್ಪ, ದೇವ್ರ ಪೂಜೆ ಮಾಡ್ತಾವನಿ. ಯಾವ ದೇವ್ರಿಗೆ ಪೂಜೆ ಮಾಡೋದು? ನೀನು ಕಲ್ ದೇವ್ರಿಗೆ, ನಿನ್ನ ಮನೆ ಪೋಡ್ತೊಳಗೆ ಅವನ ಆ ದೇವ್ರು ಒಂದು ಬೈತಿದ್ದ. ಅವನು ಎಲ್ಲ ಅವನೇ ಸುಮ್ಮಿರ್, ನಾನು ಪೂಜೆ ಮಾಡ್ತೀನಿ ಅಂತ. ಹೆಂಗೋ ಆಗ್ತಿತ್ತು. ಅವಳೊಂದೋಳು ದೇವ್ರಿರುತ್ಕ ನಾವು ಅಂತ. ಅವನನ್ವ, ನಾ ಕೂಲಿ ಮಾಡಿದೆ ಒಂದಿನ ಮನೆ ಕಬಿಡ್ತೀನಿ ನೋಡುವ, ಊಟ ಮಾಡಿಯ ನೀನು ಅನ್ನುವ. ಆದರೂ ವೈರುಧ್ಯದ ನಡುವೆನೂ ಬದುಕು ನಡೀತಾ ಇತ್ತು. ಆ ಎಮ್ಮೆ ಗರ್ಭ ಧರಿಸಿತ್ತು, ತೆನೆ ಆಗಿತ್ತು. ಈ ಅಮ್ಮಂಗೆ ನಂಬಿಕೆ, ಹೆಂಗೂ ಡೈರಿಗೆ ಹಾಲು ಕರೆದು ಹಾಕ್ತೀನಿ, ಸಾಲ ತೀರಿಸ್ಬೋದಲ್ಲ ಅಂತ ಯಾವುದೋ ಸ್ತ್ರೀಶಕ್ತಿ ಸಂಘದಲ್ಲಿ ಒಂದು 25,000 ಹಣ ಸಾಲ ತಗೊಂಬಂದ್ಲು. ಟಿ ವಿ ಗಿವಿ ತಂದರು, ಮನೆಗೆ ಮಿಕ್ಸಿ ಎಲ್ಲ ತಂದರು ವಸ್ತು. ಎಮ್ಮೆ ಕರ ಆಗ್ತದೆ ಇನ್ನೊಂದು 8 ದಿವಸ ಕಾಯ್ಕೊಂಡು ಕೂತಾವಳಿ ಅಮ್ಮ. ಮಳೆ ಹೋಯ್ತಿತ್ತು, ಒಳ ಕಟ್ಟ ಹಾಕುವ ಅಂತ ಹಿಡ್ಕೊಂಡು ಹೋಯ್ತಿದ್ಲು ಎಮ್ಮೆನ. ಹೊಸ್ದಾಗಿ ಚರಂಡಿ ಮಾಡ್ಬೇಕಂತ ಮನೆ ಬಾಗಿಲೆಲ್ಲ ಕಿತ್ಬಿಟ್ಟಿದ್ರು ಗ್ರಾಮ ಪಂಚಾಯತಿಯವರು. ಪಾಪ ಎಮ್ಮೆ ಅದು ಹೆಂಗೆ ಕಾಲು ಹಾಕ್ತೋ ಚರಂಡಿ ಒಳಕ್ಕೆ ಬಿದ್ದೋಯ್ತು. ಇವಳು ಅಯ್ಯಯ್ಯೋ ಎಮ್ಮೆ ಬಿದ್ದೋಯ್ತಲ್ಲಪ್ಪ ಅಂತ ಅಲ್ಲಿ ಯಾರೋ ಹೋಟ್ಲು ತಾವು ಕೂತಲ್ಲ ಕರ್ಕೊಂಬಂದ್ಲು. ಆ ಮಕ್ಕಳೆಲ್ಲ ಬಂದರು, ಪಾಪ ಹುಡುಗರು ಏನೇನೋ ಮಾಡಿ ಹಗ್ಗ ಹಾಕ್ತಾರೆ, ಮ್ಯಾಲಕ್ಕೆ ಎತ್ತಕ್ಕೆ ಆಗ್ತಿಲ್ಲ ಎಮ್ಮೆನ. ಹೆಂಗೋ ಎಳೆದು ಮ್ಯಾಕ್ ಮನಗಿಸಿದ್ರು, ಕಾಲು ಪೆಟ್ಟಾಗೋಯ್ತು ಅದಕ್ಕೆ. ಹಂಗೆ ಮಲ್ಕೊಂಬಿಟ್ಟದೆ. ಗುಳು ಅಂತ ಅಳ್ತಿದ್ಲು. ಗಂಡ ಬಂದ, ಏನು ಹಿಂಗೆ ಅಂದ. ಅಯ್ಯೋ ನೋಡಿ ಎಮ್ಮೆಗೆ ಹುಷಾರಿಲ್ಲ, ಎಮ್ಮೆಗೆ ಹುಷಾರಿಲ್ಲ. ಏನಾಯಿತು? ಹಿಡ್ಕೊಂಡು ಹೋಯ್ತಿದ್ದೆ, ಕಟ್ಟಾಕೋಕೆ ಹಿಂಗೆ ಆಗ್ಬಿಡ್ತು. ಡಾಕ್ಟ್ರ್ ಕರ್ಕೊಂಬರ್ತೀನಿರು ಅಂತ ಮದ್ದೂರಿಗೆ ಹೋದ. ಅವ್ರು ಅಲ್ಲೇ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಬಾರಲ್ಲಿ ಕೂತ್ಬಿಟ್ಟವ್ರು ಡಾಕ್ಟ್ರೇ ಬನ್ನಿ ಒಂಚೂರು ಎಮ್ಮೆ ನೋಡ್ರಿ ಅಂದ. ಅವ್ರಂದ್ರು ಇನ್ನೂ ಅರ್ಧ ಬಾಟ್ಲದೇ ಇರು, ಆಮೇಲೆ ಬರ್ತೀನಿ ಅಂದರು. ಅಯ್ಯೋ ಹಂಗೆ ಅನ್ಬೇಡಿ ಸ್ವಾಮಿ, ನಾವು ಬಡವರು, ಬನ್ನಿ ಅದೇನು ಕೊಟ್ಟೋನು ಅಂದ. ಅವರು ಸ್ಕೂಟ್ರ್ ಮೇಲೆ ಕಷ್ಟಪಟ್ಟು ಕುಣ್ಸ್ಕೊಬಂದ, ಅವನು ಕುಂತ್ಕೊಂಡೇನಾರ ಅವನು ಬೇರೆ. ಸ್ಕೂಟ್ರಲ್ಲಿ ಇಳಿದು ಸ್ವಾಮಿ ಅಂದರು. ಇಳಿದೇನು ಬೇಡ, ಸ್ವಲ್ಪ ಹಂಗೆ ತಿರುಕೋ ಅಂದರು. ಓಹೋ, ಏನು ಹಿಂಗೆ ಮನ್ಗದೆ, ಯಾವುದೇ ಕಾರಣಕ್ಕೂ ಬದುಕುವುದಿಲ್ಲ ಇದು ಅಂದ. ಯೋ ಸ್ಕೂಟ್ರ್ ಇಳಿದು ನೋಡಯ್ಯ ಅಂತ ಒಬ್ಬ. ಏನು ಸ್ಕೂಟ್ರ್ ಇಳಿ ಅಂತೀಯಲ್ಲ ನನ್ನ ಸರ್ವಿಸಲ್ಲಿ ಇಂತೆ ಎಮ್ಮೆ 1000 ನೋಡಿ ನಾನು. ಬೆಳಗ್ಗೆ 4 ಗಂಟೆ ಹೊತ್ತಿಗೆ ಇದ್ಬಿಟ್ರೆ ನನ್ನ ಹೆಸರು ಬೇರೆ ಕಟ್ಟು ಅಂದ್ಬಿಟ್ಟು ಹೊಂಟೋದ ಅವನು. ಸತ್ತೋಯ್ತದೆ ಅಂತ ಡಾಕ್ಟ್ರು. ಈ ಅಮ್ಮ ಅಂತೂ ಇನ್ನೂ ಜ್ವರಗಳಿಗೆ ಶುರುವಾದ್ಲು. ಅವನಂದ, ಯಾಕೆ ಅಳ್ತಿ, ಸುಮ್ಮಿರೋ ಅಂದ. ಸುಮ್ಮನಿರು ಅಂತಿ ಕಣಪ್ಪ, 25,000 ಸಾಲ ಮಾಡಿವ್ನಿ, ತೀರ್ಸೋದು ಹೆಂಗೆ, ಸತ್ತೋಗ್ಬಿಟ್ರೆ ಅಂತ. ಈಗ ನಾನೇನು ಮಾಡಾನೆ ಅಂದ ಅವನು. ಏನು ಮಾಡೋದು, ಡಾಕ್ಟ್ರು ದಿಕ್ಕಿಲ್ಲ ಅಂದರೆ ದೇವರೇ ದಿಕ್ಕು ಅಂದ್ಲು ಅವಳು. ಡಾಕ್ಟ್ರೇ ಸತ್ತೋಯ್ತದೆ ಅಂದ್ಬಿಟ್ಟು ಹೋಗೋರೆ, ದೇವ್ರ ಬೇರೆ ದಿಕ್ಕ ನಿನಗೆ ಅಂದ. ನನ್ನ ಮಾತು ಕೇಳು, ನಮ್ಮ ಮನೆ ದೇವ್ರ ತೃಪ್ತಿ ತಿಮ್ಮಪ್ಪ, ಅರಕೆ ಕಟ್ಕೊಬಿಡು, ಎಮ್ಮೆ ಉಳಿಕತ್ತದೆ ಅಂದ್ಲು ಅವಳು. ಇವನಂದ, ಡಾಕ್ಟ್ರೇ ಸತ್ತೋಯ್ತದೆ ಅಂದ್ಬಿಟ್ಟು ಹೋಗೋರೆ, ತಿಮ್ಮಪ್ಪ ಬದುಕ್ಸಾನೆ ಎಮ್ಮೆಯ, ಹೋಗಿ ಕೆಲಸ ನೋಡು ಅಂದ. ನಿಂದಮ್ಮೆ ನನ್ನ ಮಾತು ಕೇಳೋ, ಹೆಂಗಸ್ರು ಕಟ್ಕೋಕ್ಕಿಂತ ಗಂಡಸು ಅರಕೆ ಕಟ್ಕೊಂಡ್ರೆ ದೇವ್ರಿಗೆ ಇಷ್ಟವಂತ ಕಣೋ, ಕಟ್ಕೋ. ಅವನು ಯೋಚನೆ ಮಾಡ್ದ, ಒಳ್ಳೆ ಚಾನ್ಸ್ ಇವತ್ತು. ಹೆಡ್ತಿಗೆ ಹೇಳ್ದ, ನೋಡು ಅರಕೆ ಕಟ್ಕೋತೀನಿ, ಎಮ್ಮೆ ಬದುಕಿದ್ರೆ ದೇವ್ರು ಅವನೇ ಅಂತ, ಎಮ್ಮೆ ಸತ್ತೋದ್ರೆ ದೇವ್ರಿಲ್ಲ ಅಂತ ನೀನು ಒಪ್ಕೋಬೇಕು. ಎಮ್ಮೆ ಬದುಕಿದ್ರೆ ನಾಳೆಕ್ಕಿಂತ ಶನಿಮಾತ್ಮನ ಗುಡ್ಗೂ ಹೋಗು, ತಿಮ್ಮಪ್ಪನ್ನು ಮಾಡು. ಎಮ್ಮೆ ಸತ್ತೋದ್ರೆ ನಮ್ಮ ಮನೆಯೊಳಗೆ ಒಂದು ಫೋಟೋ ಮಡಗು ಕೂಡುದು, ಎಲ್ಲ ಕಿತ್ತು ಬೀದಿಗೆ ಬಿಸಾಕ್ಬಿಡ್ತೀನಿ ಅಂತ. ಅವ ಅಮ್ಮನಿಗೆ ಧೈರ್ಯ, ದೇವ್ರ ಮೇಲೆ ಭಾಳ ನಂಬಿಕೆ ಅವಳಿಗೆ. ಇಲ್ಲ ಕಟ್ಕೋ, ನೀನು ಹೇಳ್ದಂಗೆ ಆಲಿ ಅಂದ್ಲವಳು. ಇವನು ಅರಕೆ ಕಟ್ತಾ ದೇವ್ರಿಗೆ ತಿಮ್ಮಪ್ಪನ ಕೈ ಮುಗಿದ್ಬಿಟ್ಟ. ತಿಮ್ಮಪ್ಪ, ನಮ್ಮ ಮನೆ ದೇವರೇ, ನನ್ನ ಜೀವಮಾನದಲ್ಲಿ ಮೊದಲ ಬಾರಿಗೆ ನಿನ್ನ ಕೈ ಮುಗಿತಾವನು. ನಮ್ಮ ಎಮ್ಮೆಗೂ ಹುಷಾರಿಲ್ಲದೆ ಮನಗದೆ. ಬೆಳಿಗ್ಗೆ ಹೊತ್ತಿಗೆ ಎಮ್ಮೆ ಹುಷಾರಾಗಿ ಎದ್ದು ನಿಂತ್ಕೊಬಿಟ್ರೆ, ಈ ಕರಾವು ಪೂರ್ತಿ ಕುಡ್ಕೊಂಡು ಸಾಲ ತೀರ್ಸ್ಕೊಂಡು ಮುಂದಿನ ಸತಿಗೆ ಎಮ್ಮೆ ತೆನೆ ಆದರೆ ಎಮ್ಮೆ ದುಡ್ಡು ಪೂರ ತಂದು ನಿನ್ನ ಉಂಡಿಗೆ ಹಾಕ್ಬಿಡ್ತೀನಿ, ಕೆಪಾಸಿಟಿ ಇದ್ರೆ ಬದುಕ್ಸು ಅಂದು. ಅವ ಅಮ್ಮಂದ್ಲು, ಏನು ಜಗಳ ಕಾಯ್ತಿದ್ಯೋ ಅರಕೆ ಕಟ್ಕೊತಿದ್ಯೋ ಅಂದ್ಲು. ಹೆಂಗೆ ಕಟ್ಕೊಂಡ್ರೆ ಏನು ತಿಮ್ಮಪ್ಪೇನು ಹಿಂಗೆ ಕೇಳು ಅಂತ ಹೇಳವನ, ಇದ್ರೆ ದೇವ್ರು ಬದುಕಿಸ್ತದ ಬಿಡು. ಹೋಗಿ ಮನೆ ಕಂಡು ಅರಗೋಸ್ಕಂಗೆ ಹೊರ ನಿದ್ದೆ ಮಾಡ್ತಾವನೆ. ಇವಮ್ಮಗೆ ನಿದ್ದೆ ಬರಲ್ತು, ಪಾಪ ಏನಾಗೋಯ್ತು ಎಮ್ಮೆ ಅಂತ. 2-3 ಸಲ ಎದ್ದೆದ್ದು ಬಂದು ನೋಡ್ಲು, ಹಂಗೆ ಮನಗಿತ್ತು. 4:15 ಮೊಬೈಲ್ ಬ್ಯಾಟ್ರಿ ಹಾಕ ಬಂದು ನೋಡ್ತಾಳೆ, ಎಮ್ಮೆ ಕರ ಹಾಕ್ಬಿಟ್ಟು ಎದ್ದು ನಿಂತ್ಕೊಬಿಟ್ಟದೆ. ಅವಳು ಅಯ್ಯಯ್ಯೋ ಓಡ್ಬಾ ಅನ್ಲು. ಸತ್ತೋಯ್ತಾ ಅಂದ. ಮನಕನಾಗ ಯಾಕೆ ಸತ್ತೋದು ನೋಡು ಹೆಂಗೆ ನಿಂತದೆ ಅಂದ.
ಪರವಾಗಿಲ್ಲ ಕಣಮ್ಮಿ ತಿಮ್ಮಪ್ಪ ವೆಟರ್ನರಿ ಡಾಕ್ಟ್ರು ಕೆಲಸನೂ ಮಾಡಾಕ್ಬಿಟ್ಟವನೇ. ಆಯಿತು ಬಿಡು ಅಚ್ಚು ಇನ್ನೆರಡು ಅನ್ಕಟ್ಟಿ ಅಂದ. ಏನೋ ಆಯಿತು ಜೀವನ. ಆ ಡೈರಿಗೆ ಹಾಲು ಕರೆದು ಹಾಕ್ತಾರೆ. ಇವರ ಅದೃಷ್ಟಕ್ಕೆ ಸರ್ಕಾರದ ಪ್ರೋತ್ಸಾಹಧನ ಎಲ್ಲ ಬತ್ತು. 25,000 ಸಾಲ ತೀರಿಸ್ಬೇಕಾದವಳು 40,000 ಸಂಪಾದನೆಯೂ ಮಾಡಿಬಿಟ್ಲವಮ್ಮ. ಎಮ್ಮೆ ಮತ್ತೆ ತೆನೆ ಆಯಿತು, ಗರ್ಭ ಧರಿಸ್ತು. 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು. ಎಮ್ಮೆ ಮೈ ಕಟ್ತಾ ಇದೆ. 6 ತಿಂಗಳಾಯಿತು, 7 ತಿಂಗಳಾಯಿತು. ಆನೆ ನಿಂತದೆ ಬೀದಿಲಿ ಎಮ್ಮೆ. ರೋಡಲ್ಲಿ ಹೋಗೋರೆಲ್ಲ ಕೇಳ್ತಾರೆ, ಕೊಟ್ಟಿಯೇನ ಎಮ್ಮೆ ಅಂತಾರೆ. ಜೀವ ಹೋಯ್ತಾ ಕುಂತದ್ದು ಇವನಿಗೆ. ಎಷ್ಟು ಕೊಟ್ಟರು ದುಡ್ಡು ತಗೋ ಉಂಡಿಗೆ ಹಾಕ್ಬೇಕು. ಅವನು ಯಾರು ಅಂತಾನೆ, ನೋಡಪ್ಪ ಎಮ್ಮೆ ಚೆನ್ನಾಗದೆ, ನಿನ್ನ ವ್ಯಾಪಾರ ಏನು ಹೇಳಿಯೋ ನಂಗೆ ಗೊತ್ತಿಲ್ಲ, 60,000 ಕೊಡ್ತೀನಿ ಕೊಡು ಅಂತಾನೆ. ಅಯ್ಯೋ ಕಳ್ಳನ ಮಕ್ಕಳ ಓಸೋದು 30,000 ಕೇಳ್ತಿದ್ರಲ್ಲಪ್ಪ. ನೀವು 60 ಕೊಟ್ಟರು ಉಂಡಿಗೆ ಹಾಕ್ಬೇಕು, 70 ಕೊಟ್ಟರು ಉಂಡಿಗೆ ಹಾಕ್ಬೇಕು. ಏನು ತಿಮ್ಮಪ್ಪ ಕೇಳೋಣ ಬಂದನ್ನ, ಅವ್ನು ಯಾವನ್ ಕೇಳೋಣ ಬಿಡು ಅಂತ ಇವ್ನು ತೆಪ್ಪಗೆ ಆಗ್ಬಿಟ್ಟವನೆ. ಹೋಗನೇವಲ್ಲ. ಅವಮ್ಮ ಅಂತಾಳೆ, ನನ್ನ ಮಾತು ಕೇಳು, ಅರಕೆ ಕಟ್ಕೊಂಡಿದ್ದೆ, ಎಮ್ಮೆ ಮಾರ್ಬಿಟ್ಟು ತಗೊಂಡೋಗಿ ದೇವಸ್ಥಾನಕ್ಕೆ ಹಾಕ್ಬಿಟ್ಟು ಬಾ ದುಡ್ಡ ಅಂತ. ಇವನೇ ಕೂತ್ಕೋ, ಈ ಸತಿ ಇರಲಿ ಸುಮ್ಮನೆ, ಇನ್ನೊಂದು ಸತಿಗೆ ನೋಡ್ಕಮ್ಮ ಅಂದ. ಅವಳಂದ್ಲು, ಇವೆಲ್ಲ ಬೇಡ ಅವತಾರ ನೀನು. ನಮ್ಮ ದೊಡ್ಡಪ್ಪನ ಮಗವ ದೊಡ್ಡ ಸಿಂಗರೇನು ಹಿಂಗೆ ಅರಕೆ ಕಟ್ಕೊಂಡು ತೀರಿಸ್ತೇ ಹೋದ. ಒಂದು ದಿವಸ ಮಳವಳಿತಾ ಹೋಯ್ತು, ಆಕ್ಸಿಡೆಂಟ್ ಆಗಿ 2 ಕಾಲು ಕಟ್ಟಾಗಿ ಹೋಗವೆ ಅಂದ್ಲು ಅವಳು. ಇವ್ ನನ್ನ ಕಾಲಿಗೆ ಗಾಯಸರ ತತ್ತಳಿ ಇವಳು. ಮಾರ್ತಿಂಬಿಡ್ ನಾಳಕ್ಕೆ ಮಾಣೆಗೆದ್ದ. ಎಮ್ಮೆ ಹಿಡ್ಕೊಂಡು ಹೊರಟ. ಭಾಳ ಬುದ್ಧಿವಂತ. ಮಲ್ಲೊಂದು ಕೋಳಿ ಹುಂಜ ಇತ್ತು, ಅದನ್ನು ಹಿಡ್ಕೊಂಡು ಹೋದ ಸಂತಿಗೆ. 2 ಕಟ್ಟಾಕ್ಬಿಟ್ಟು ಕುಂತವನೆ. ಯಾರೋ ಬಂದರು, ಎಮ್ಮೆ ಮಾರ್ತೀನಪ್ಪ ಅಂದರು. ಮಾರ್ತೀನಿ ಅಂದ. ವ್ಯಾಪಾರ ಹೇಳು ಅಂದರು. ವ್ಯಾಪಾರ ಹೇಳೋಕೆ ಮೊದಲೇ ಒಂದು ಕಂಡೀಷನ್ನು ಅಂದ. ಏನು ಅಂದರು. ಎಮ್ಮೆ ತಗೊಂಡ್ಮೇಲೆ ಕೋಳಿ ಹುಂಜ ತಗೊಲೇಬೇಕು ಅಂದ. ಯಾಕೆ ಅಂದರು. ಹಂಗೆ ನಾವು ನಮ್ಮ ವಂಶದಲ್ಲಿ ಯಾವುದು ಒಂಟಿ ಕೊಡೋದಿಲ್ಲ ಸ್ವಾಮಿ, ಜೋಡಿಯೇ ನಮ್ಮ ತಾತನ ಕಾಲದಿಂದ ವ್ಯಾಪಾರ. ಇನ್ನೊಂದು ಎಮ್ಮೆ ಇಲ್ವಲ್ಲ, ಅದಕ್ಕೆ ಕೋಳಿ ಹುಂಜ ಹಿಡ್ಕೊ ಬಂದಿವನೇ ಅಂದ. ಆಯಿತು ವ್ಯಾಪಾರ ಹೇಳು ಅಂದರು. ವ್ಯಾಪಾರನೂ ಒಂದೇ ಕಂಡೀಷನ್ನು, 2 ಒಟ್ಟಿಗೆ ಕೊಡೋದು, ಬೇರೆ ಬೇರೆ ಕೊಡೋದಿಲ್ಲ ನಾನು. ಕೋಳಿ ಹುಂಜಕ್ಕೆ 60,000, ಎಮ್ಗೆ 500 ಅಂದ. ಅವನಂದ, ಅಯ್ಯೋ ನಿಂಗೇನು ತಲೆ ಕೆಟ್ಟೋಗಿದ್ದು ಹೆಂಗಪ್ಪ ಅಂದ. ನಂಗೆ ತಲೆ ಕೆಟ್ಟೋಗಿ ರಿಪೇರಿ ಮಾಡಿಸ್ಕೊಂಡಿದ್ದ ನಿನ್ನ, ನಾನು ಬೇಕಾದ್ರೆ ತಗೋ ಬೇಡದಾರು ಹೋಗು ಅಂದ. ಅಯ್ಯೋ ಯಾರ ಕೋಳಿ ಹುಂಜಕ್ಕೆ 60,000 ಕೊಟ್ಟಾರ ಅಂದ. ಎಮ್ಮೆ 500 ಕೊಡ್ತಿಲ್ವ ನಾನು ಅಂದ ಅವನು. ಅವನ್ಯಾರು ಅಂದ, ಇದು ಒಳ್ಳೆ ನ್ಯಾಯವೇ. 2 ತಗೋಬಿಡ್ಲ ಆಯ್ತಲ್ಲ, ಅದಕ್ಕೆ ಅಲ್ಲ. ಎಮ್ಮೆ 60,000 ಬಾಳ್ತದೆ, ಕೋಳಿ ಹುಂಜ 500 ಬಾಳ್ತದೆ. ಅವನು ಹೆಂಗಾರ ಮಾತಾಡಲಿ, ನಮಗೆ ಯಾಕೆ, 2 ಹಿಡ್ಕೊಬಿಡು ಅಂದ. ಆಯಿತು ಕೊಡಪ್ಪ, 60,500 ಕೊಡ್ತೀವಿ, 2 ಕೊಟ್ಬಿಡು ಅಂದರು. ಒಟ್ಟಿಗೆ ಕೊಡ್ಬೇಡಿ ದುಡ್ಡ, ಬೇರೆ ಬೇರೆ ಕೊಡ್ರಪ್ಪ, ದೇವ್ರ ದುಡ್ಡು ಅದು ಅಂದ. ಮೊದಲು ಕೋಳಿ ಹುಂಜದ್ದು ಕೊಟ್ಬಿಟ್ಟು 50,000 ಅಂತ ಈ ಚಡಿ ಜಾಬ್ ಮಾಡಿಕೊಬಿಟ್ಟ. ಎಮ್ಮೆ ದುಡ್ಡು ಮಾತ್ರ ಎಲ್ಲಡಿಕೆ ಮೇಲೆ ಮಾಡ್ಬಿಟ್ಟು ಕೊಡಪ್ಪ ಅಂದ. ಆಯಿತು ಅಂತ ಅವನು ಎಲ್ಲಡಿಕೆ ಬರೇ ತಂದ. ತಗೋ ಎಮ್ಮೆ ದುಡ್ಡು ಅಂದ. ಹೊಸಿ ಜೋರಾಗಿ ಹೇಳು, ತಿಮ್ಮಪ್ಪನ ಕೇಳಿಸ್ಬೇಕು ಅಂದ. ಎಮ್ಮೆ ದುಡ್ಡು 500 ಅಂದ. ಕೇಳಿಸ್ಕೋ ತಿಮ್ಮಪ್ಪ ಅಂದ ಅವನು. ತಿಮ್ಮಪ್ಪ ಕಾಯ್ಕ ಕೂತವನು, ಎಮ್ಮೆ ದುಡ್ಡು ಬರ್ತದೆ ಇವತ್ತು ಅಂತ. ಬೆಟ್ಟ ಹತ್ತೋಗಿ ಕೈ ಮುಗಿದು, ತಿಮ್ಮಪ್ಪ ಹೋದವ್ರು ಸಾರಿಗೆ ಕಟ್ಕೊಂಡಿದ್ದೆ, ಎಮ್ಮೆ ದುಡ್ಡು ನಿನಗೆ ಅಂದಿದ್ದೆ, 500 ರೂಪಾಯಿಗೆ ಮಾರಿನ ಕಣಪ್ಪ ನನ್ನ ದಿವಸ, 1 ರೂಪಾಯಿ ಬೇಕಾಗಿಲ್ಲ. ಕೋಳಿ ಹುಂಜುದು ನನಗೆ, ಎಮ್ಮೆ ದುಡ್ಡು ನಿನಗೆ ಅಂತ ದಡಾರ್ನ ಹಾಕ್ಬಿಟ್ಟು ಹೊಂಟು ಬಂದ. ತಿಮ್ಮಪ್ಪ ನಿಂತುತ್ತವೆ ಬೇವ್ತೋಗ್ಬಿಟ್ಟ. ಎಂಥ ನನ್ನ ಮಕ್ಕಳ ನೀವು, ನಾನೇ ನಾಮಕ್ಕೆ ಒಡೆಯ ಅಂದರೆ ನನಗೆ ನಾಮ ಇಕ್ಬಿಟ್ಟಲ್ಲ ಸುತ್ತಿ ಬಳಸಿ ನೀನು ಅಂತ. ಅಂಥ ಬುದ್ಧಿವಂತರು ನಾವು. ಬುದ್ಧಿ ಕೊಟ್ಟವನಿಗೂ ಬುದ್ಧಿ ಅದೇ ಯೋಚನೆ ಮಾಡಬೇಕು. ನಮ್ಮ ಅತಿ ಬುದ್ಧಿ ಅನರ್ಥಕ್ಕೆ ಕಾರಣವೇ ಆಗ್ತದೆ ಹೊರತು ಅಭಿವೃದ್ಧಿ ಕಾರಣ ಆಗುವುದಿಲ್ಲ. ಜ್ಞಾನ ಸರಿದಾರಿಲಿ ಉಪಯೋಗಿಸಿದ್ರೆ ಜ್ಞಾನಕ್ಕೂ ಬೆಲೆ, ಆ ಜ್ಞಾನವಂತನಿಗೂ ಬೆಲೆ. ಜ್ಞಾನ ಅಡ್ಡದಾರಿಲಿ ಉಪಯೋಗಿಸಿದ್ರೆ ಬೆಲೆ ಅಲ್ಲ. ವೀರಪ್ಪನ್ ತಪ್ಪಿಸ್ಕೊಂಡು ಓಡಾಡ್ದ ಕಾಡಲ್ಲಿ, ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಓಡಾಡ್ದ, ಅವೆಲ್ಲ ಮಾಡ್ದ. ಹಂಗನ್ಬಿಟ್ಟು ಅವನ ಆದರ್ಶ ಅನ್ಕೊಳಕ್ಕಾಯ್ತದ ನಾವು? ಕೆಟ್ಟತನವನ್ನು ಯಾವತ್ತೂ ಒಪ್ಕೊಳ್ಳಂಗಿಲ್ಲ. ಅವ್ನು ಚಾಣಾಕ್ಷ ಇರ್ಬೋದು, ಬುದ್ಧಿವಂತ ಇರ್ಬೋದು, ಅಂಥವ್ರನ್ನ ಹೊಗಳೂನೇ ದುಷ್ಟ. ಕೆಟ್ಟವ್ರು ಹೊಗಳ್ತಾರಲ್ಲ ಭಾಳ ಜನ, ಅವನೇ ಸರಿ ಅಂತಾರಲ್ಲ, ಅವನ ಪಾಪದಲ್ಲಿ ಪಾಲು ತಗೊಂಡಾಗ. ಆದ್ರಿಂದ